ಕಂಪ್ಯೂಟರ್ ದಿನಾಚರಣೆ ಆಚರಿಸುತ್ತಿರುವುದು ಶ್ಲಾಘನೀಯ. ಹನುಮತಗೌಡ ಪೊಲೀಸ್ ಪಾಟೀಲ್. ಕಂಪ್ಯೂಟರ್ ಆಪರೇಟರ್ ಅವರು ಧನಾತ್ಮಕವಾಗಿ ಚಿಂತನೆ ಮಾಡಿ ತಮ್ಮ ವೃತ್ತಿಯನ್ನ ಗೌರವದಿಂದ ಕಾಣಬೇಕು, ಆಶಾ ಭಾವನೆಯಿಂದ ಕೆಲಸ ಮಾಡಿ ಎಂದು ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹನುಮತಗೌಡ ಪೊಲೀಸ್ ಪಾಟೀಲ್ ಹೇಳಿದ್ದಾರೆ. ಇಂದು ಯಲಬುರ್ಗಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಕೊಪ್ಪಳ, ತಾಲೂಕು ಪಂಚಾಯಿತಿ ಯಲಬುರ್ಗಾ ವತಿಯಿಂದ ಹಮ್ಮಿಕೊಂಡಿದ್ದ ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ರವರ 234ನೇ ಹುಟ್ಟುಹಬ್ಬದ ನಿಮಿತ್ತ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸರ್ಕಾರಿ ಮಟ್ಟದಲ್ಲಿ ತಮ್ಮನ್ನ ಗುರುತಿಸಿ ಸರ್ಕಾರ ಪ್ರತಿ ವರ್ಷ ದಿನಾಚರಣೆ ಮಾಡುತ್ತಾ ಇರುವುದು ಶ್ಲಾಘನೀಯ. ಸರ್ಕಾರದ ಆಶಯದಂತೆ ಕೆಲಸ ಮಾಡಿ ತಮ್ಮ ಸೇವಾ ಭದ್ರತೆ ಹಾಗೂ ವೇತನ ಪಡೆಯಲು ಹೋರಾಡ್ತಾ ಇದ್ದೀರಿ. ತಮ್ಮ ಬೇಡಿಕೆ ಈಡೇರಲಿ ಎಂದರು. 1832ರಲ್ಲಿ ಮಾನವ ತಪ್ಪುಗಳನ್ನು ಹಾಗೂ ಅಂಕಿ ಸಂಖ್ಯೆಯನ್ನು ಸರಳವಾಗಿ ಬಳಕೆ ಮಾಡಲು ಕಂಪ್ಯೂಟರ್ ಕಂಡುಹಿಡಿದರು. ಈಗ ಪ್ರತಿಯೊಬ್ಬರು ಕಂಪ್ಯೂಟರ್ ಬಳಕೆ ಮಾಡುವಂತಾಗಿದೆ. ಚಾರ್ಲ್ಸ್ ಬ್ಯಾಬೇಜ್ ಅವರು ಕೊಟ್ಟ ಕೊಡುಗೆ ಕಂಪ್ಯೂಟರ್ ಇಂದು ಕೋಟ್ಯಾಂತರ ಜನರಿಗೆ ಜೀವನಕ್ಕೆ ದಾರಿಯಾಗಿದೆ. ಅದರ ಎಲ್ಲ ಶ್ರೇಯಸ್ಸು ಬ್ಯಾಬೇಜ್ ಅವರಿಗೆ ಸಲ್ಲುತ್ತದೆ. ಗಣಕಯಂತ್ರ ನಿರ್ವಾಹಕರ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಫಕ್ಕೀರಪ್ಪ ಕಟ್ಟಿಮನಿ ಪ್ರಪಂಚದಲ್ಲಿ ಏನೆಲ್ಲ ಆಗುತ್ತಿದೆ ಅದನ್ನು ಕ್ಷಣಾರ್ಧದಲ್ಲಿ ಕಂಪ್ಯೂಟರ್ ಮೂಲಕ ತಿಳಿಯುವಂತೆ ಮಾಡಿರುವ ಚಾರ್ಲ್ಸ್ ಬ್ಯಾಬೇಜ್ ಅವರ ಕೊಡುಗೆ ಅಪಾರ. ಅವರ ಹೆಸರಿನಲ್ಲಿ ಡಿಸೆಂಬರ್ 26ರಂದು ಪ್ರತಿ ವರ್ಷ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ದಿನಾಚರಣೆ ಆಚರಿಸುತ್ತಾ ಡಿಇಒ ಅವರನ್ನ ಸರ್ಕಾರವು ಪರಿಗಣನೆಗೆ ತೆಗೆದುಕೊಂಡಿದೆ. ಈಗ ಪಂಚಾಯಿತಿಯ ಅರ್ಧ ಕೆಲಸವನ್ನ ನಿಭಾಯಿಸುವ ಶಕ್ತಿಯನ್ನ ಅವರು ಹೊಂದಿದ್ದಾರೆ. ಹೀಗಾಗಿ ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಅವರು ಸಲ್ಲಿಸಿರುವ ಮನವಿಯನ್ನ ಸರ್ಕಾರ ಮಟ್ಟದಲ್ಲಿ ಗಮನಕ್ಕೆ ತರಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಪಿಡಿಒ ಸಂಘದ ತಾಲೂಕು ಅಧ್ಯಕ್ಷರಾದ ವೀರಭದ್ರಗೌಡ ಮೂಲಿಮನಿ, ಅಕೌಂಟ್ ಆಫೀಸರ್ ಹಜರತ್ ಅಲಿ, ವಿಷಯ ನಿರ್ವಾಹಕರಾದ ಬಸವರಾಜ್ ಹಳ್ಳಿ, ಪಿಡಿಒರಾದ ರೇಣುಕಾ ಟಂಕದ್, ಅಬ್ದುಲ್ ಗಫಾರ್, ಕಂಪ್ಯೂಟರ್ ಆಪರೇಟರ್ ಮುರಾರಿ ರಾವ್ ಮಾತನಾಡಿದರು. ಕಂಪ್ಯೂಟರ್ ಆಪರೇಟರ್ ಅವರ ಕುಂದುಕೊರತೆಗಳ ಮನವಿ ಪತ್ರವನ್ನು ಈ ಸಮಯದಲ್ಲಿ ಎಡಿ ಅವರಿಗೆ ಸಲ್ಲಿಸಿದ್ದಾರೆ. ಚಾರ್ಲ್ಸ್ ಬ್ಯಾಬೇಜ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಪಿಡಿಒರವರು, ಡಿಇಒ ಅವರು, ತಾಲೂಕಾ ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಿಎ ಆದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ.